ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಅಜಿತ್ ಅವ್ನ ಮ್ಯಾನೇಜರ್ನ ಕರ್ಕೊಂಡ್ ಬಂದು ಹಿಗ್ಗಮಗ್ಗ ಹೊಡೆದ್ ಬಿಸಾಕ್ತಾನೆ. ಅವ್ನ್ ಸತ್ಯ ಬಾಯಿ ಬಿಡೋವರೆಗೂ ಕೂಡ ಬಿಡೋದಿಲ್ಲ. ಅವ್ನ ಹೆಂಡ್ತಿನ ಕರೆಸ್ತಾನೆ. ಮೊದಲು ಸ್ಮೂತ್ ಆಗಿ ವಿಚಾರಣೆ ಮಾಡ್ತಾನೆ. ಏನಣ್ಣ, ಹೇಗೆ ಇಷ್ಟೆಲ್ಲ ಬಿಸ್ನೆಸ್, ಜೀವನ ಹೇಗೆ ನಿಮ್ದು? ಏನ್ ಮಾಡೋದು ಸರ್, ಜೀವನ ಕಷ್ಟನೇ. ಆದ್ರೆ ಇದು ಕೂಡ ರೈಡ್ ಆಗ್ಬಿಡ್ತಲ್ಲ ಸರ್. ಹೌದಲ್ವಾ, ರೈಡ್ ಆಯ್ತು. ಎಷ್ಟು ಕೊಡ್ತಿದ್ರು ಸರ್ ಸಂಬಳ? 25,000 ಕೊಡೋರು ಸರ್. ಮತ್ತೆ 25,000ದಲ್ಲಿ ಜೀವನ ಆಗ್ತಿತ್ತ? ಹೇಗೋ ಮಾಡ್ತಿದ್ದೆ ಸರ್. ಹೌದಾ, ಇನ್ನು ಬೇರೆ ವ್ಯವಹಾರದಲ್ಲಿ ಹೇಗೆ ಸರ್ ನಿಮ್ದು? ಏನಿಲ್ಲ ಸರ್ ವ್ಯವಹಾರ. ಹೌದಾ, ಹಾಗಿದ್ಮೇಲೆ 2 ಕೋಟಿ ಜಮೀನನ್ನು ತೆಗಿತಾ ಇದ್ದಾರಂತಲ್ಲ, ಅದೇಗ್ ಸಾಧ್ಯ ಆಯ್ತು? ಇಲ್ಲ ಸರ್, ಯಾರೋ ಸುಳ್ಳು ಹೇಳಿದ್ದಾರೆ. ನನ್ನ ಹತ್ರ ಖಂಡಿತ 2 ಕೋಟಿ ದುಡ್ಡು ಇಲ್ಲ. ನಾನು ಯಾವ್ದೇ ಜಮೀನು ಕೂಡ ತಗೋತಾ ಇಲ್ಲ ಸರ್. ಬಾಯ್ ಬಿಡ್ತೀಯೋ ಇಲ್ವೋ ಬೋಳಿ ಮಗ್ನೆ, ಒದ್ದಾಕ್ಬಿಡ್ತೀನಿ. ಅಜಿತ್ ಯಾವಾಗ ರಫ್ ಅಂಡ್ ಟಫ್ ಆಗಿ ಮಾತಾಡ್ತಾನೋ ಆ ಕ್ಷಣದಲ್ಲಿ ಅವನ ಮ್ಯಾನೇಜರು, ಸರ್ ಅದು ನನ್ನ ಹೆಂಡತಿಗೆ ಕುಂಕುಮ ಕೊಟ್ಟಿರೋದು ಸರ್. ಅಜಿತ್ ಹೇಳ್ತಾನೆ, ಕುಂಕುಮಕ್ಕೆ 2 ಗಂಡ್ಮಕ್ಳು 1 ಹೆಣ್ಣು ಮಗು ಇದೆ. ನಿನ್ನ ಹೆಂಡತಿ ಬಡವ್ರ ಮನೆಯಿಂದ ಬಂದಿರೋರು, ಅವರು ನಿನಗೆ ಕುಂಕುಮ ಕೊಟ್ಟಿದ್ದಾರೆ. ಇದು ನಂಬುವಂತ ವಿಷಯ. ಇಲ್ಲ ಸರ್, ಸತ್ಯವಾಗ್ಲು ಮುಚ್ಚೋ ಬಾಯ. ಹೇಳ್ತೀಯೋ ನಿಜನ ಇಲ್ಲ ಒದ್ದಾಕ್ಲು, ಇಲ್ಲೇ ಶೂಟ್ ಮಾಡ್ಬಿಡ್ತೀನಿ ನಿನ್ನ. ಇಲ್ಲ ಸರ್ ಸತ್ಯ. ಅಷ್ಟು ಹೆಂಡ್ತಿನ ಕರೆಸ್ತಾನೆ ಅಜಿತ್. ಹೆಂಡ್ತಿ ಕರೆಸ್ಬಿಟ್ಟು, ನೀನ್ ಹೇಳಮ್ಮ, ಯಾರಮ್ಮ ಕೊಟ್ಟಿದ್ದಿ ದುಡ್ಡನ್ನ? ಎಲ್ಲಿಂದ ಬಂತಮ್ಮ? ಸರ್ ಅದು ನಮ್ಮ ಮನೆಗೆ ಯಾರೋ ಬಂದು. ಸರ್ 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 ಏನೂ ಇಲ್ಲ ಸರ್ ಅಂತ ಹೇಳಿ ಹೆಂಡ್ತಿ ಬಾಯಿ ಮುಸ್ಸಕ್ ಹೋಗ್ತಾನೆ. ನಿಂತ್ಕತಿಯೇನೋ ಸುಮ್ಮನೆ, ಹೇಳಮ್ಮ ನೀನು. ಅಜಿತ್ ಮತ್ತೆ ಬಾಯಿ ಬಿಡಿಸ್ತಾನೆ ಹೆಂಡತಿ ಕೈಲಿ. ಸರಿ, ಯಾರೋ ಬಂದು ಚೀಲದಲ್ಲಿ ದುಡ್ಡಿಟ್ಟೋದು, ಅದನ್ನ FD ಮಾಡೋಣ ಅಂತ ನಾನು ಅನ್ಕೊಂಡೆ. ಆದ್ರೆ ನನ್ನ ಗಂಡ ಜಮೀನ್ ತೆಗಿಯಕ್ ಕೊಟ್ಟಿದ್ದಾರೆ. ಹೌದಾ, ಸರಿನಮ್ಮ, ಆಯ್ತು. ನಿನ್ ಗಂಡ ಇನ್ನೊಂದ್ ಸ್ವಲ್ಪ ಮಾತಾಡ್ಸೋದಿದೆ. ಆಯ್ತು, ಹೋಗ್ಬಮ್ಮ ನೀನು, ಕಳ್ಸ್ಕೊಡ್ತೀನಿ, ಗೌರವಯುತವಾಗಿ ಕಳ್ಸ್ಕೊಡ್ತೀನಿ ಅಂತೇಳಿ ಹೆಂಡ್ತಿನ ಆಚೆ ಕಳಿಸ್ತಾನೆ. ಇಲ್ಲಿ ಮತ್ತೆ ವಿಚಾರಣೆ ಪ್ರಾರಂಭಿಸ್ತಾನೆ. ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಬಾಯ್ ಬಿಡ್ತೀಯೋ ಇಲ್ವೋ? ಅಷ್ಟ್ರಲ್ಲಿ ಸ್ವಲ್ಪ ಆ ಕಡೆ ಗಮನ ಹರಿಸ್ತಾನೆ. ಆ ಕಡೆ ಗಮನ ಹರಿಸಿದಂಗೆ ಇವನು ಆಚೆಗೆ ಓಡೋಗ್ಬಿಡ್ತಾನೆ. ಓಡೋಯ್ತಿದ್ದಂಗೆ ಎಳ್ಕೊಂಡ್ ಬರ್ತಾನೆ. ಓಡೋಯ್ತೀಯ ನನ್ನ ಮಗನೇ, ನಿನ್ ಈ ಗ್ರಹಚಾರ ಬಿಡಿಸ್ತೀನಿ ನೋಡು. ಭೂಮಿನೇ ಬೇಕಿತ್ತೇನೋ ನಿನಗೆ? ಯಾರು ನಿನಗೆ ಇದೆಲ್ಲ ಪ್ಲಾನ್ ಹೇಳ್ಕೊಟ್ಟರು? ಸರ್ ಹೊಡಿಬೇಡಿ ಸರ್, ಹೊಡಿಬೇಡಿ. ನನ್ಗೆ ಯಾರು ಗೊತ್ತಿಲ್ಲ ಸರ್, ನನ್ ಮುಖನೂ ನೋಡಿರ್ಲಿಲ್ಲ. ಅವ್ರು ಹೆಲ್ಮೆಟ್ ಹಾಕಿದ್ರು, ಬಂದಿದ್ದೆ 1 ಕೋಟಿ ದುಡ್ಡು ಕೊಟ್ರು. ನನ್ ಕಣ್ ಮುಚ್ಕೊಂಡ್ ಬಿಡೋಷ್ಟ್ರಲ್ಲಿ ನಡೆದೋಯ್ತು ಸರ್. ಆದ್ರೆ ನನಗೆ 25,000 ಕಾಣ್ತಿದ್. ನನಗೆ ಈ 1 ಕೋಟಿ ನನ್ ಮನ್ಸಲ್ಲೂ ಕಂಡಿರ್ಲಿಲ್ಲ ಸರ್. ಆಮೇಲೆ 2 ಕೋಟಿ ಕೊಡ್ತೀನಿ ಕೆಲಸ ಆದ್ಮೇಲೆ ಅಂದ್ರು. ನಾನು ಹಿಂದೂ ಮುಂದೆ ನೋಡ್ದೆ, ಇದಕ್ಕಿಂತ ಇನ್ನೇನ್ ಬೇಕು ಅಂತ ಕಣ್ಣು ಮುಚ್ಕೊಂಡು ಒಪ್ಕೊಬಿಟ್ಟೆ ಸರ್. ನಿನ್ ಹೆಂಡ್ತಿಗೋ ನಿನ್ ಮಕ್ಳಿಗೋ ಈ ರೀತಿ ಆಗಿದ್ರೆ ನೀನು ಒಪ್ಕೊಳ್ತಿದ್ದೇನೋ? ಮೌನ ವಹಿಸ್ತಾನ ಅವನು. ಆ ಕ್ಷಣದಲ್ಲಿ ಮತ್ತೆ ಅಜಿತ್ ಹೇಳ್ತಾನೆ, ನೋಡು, ಯಾರೋ ಬಂದ್ರು, ಹೆಲ್ಮೆಟ್ ಹಾಕೊಂಡಿದ್ರು, ಅವ್ರ ಹೆಸರಿಲ್ಲ, ಕುಲ ಇಲ್ಲ, ಎಂತದ್ದಿಲ್ಲ, ಅವ್ರ ಮುಖ ನೋಡ್ಲಿಲ್ಲ, ಅಂತವ್ರನ್ನೆಲ್ಲ ನಂಬಿ ನೀನ್ ವ್ಯವಹಾರ ಮಾಡಿದೀಯಲ್ಲೋ. ಭೂಮಿಗೆ ನೀನು ಈ ಹೆಸರು ಕೆಡ್ಸಕ್ ಬರ್ಬೇಕಿತ್ತ? ಅವಳು ಗಟ್ಟಿಗಿತ್ತಿ ಆಗೋದಕ್ಕೆ ಇಷ್ಟಿದೆ. ಇಲ್ಲ ಅಂದ್ರೆ ಈ ಬೇರೆ ಹೆಣ್ಮಕ್ಳಾಗಿದ್ರೆ ಇಷ್ಟೊತ್ತಿಗೆ ಹೆಚ್ಚು ಕಡಿಮೆ ಆಗ್ತಿತ್ತು, ಗೊತ್ತಾ ನಿನಗೆ ಅಂತೇಳಿ ಚೆನ್ನಾಗಿ ರಿಮೈಂಡ್ ಎತ್ತಾನೆ. ರಿಮೈಂಡ್ ಎತ್ತಿದ್ದಂಗೆ ಆನಂತರ ಆ ಕಡೆ ಇನ್ಸ್ಪೆಕ್ಟರ್ಗೆ ಯಾವ ಸ್ಟೇಷನ್ ಅಲ್ಲಿ ಭೂಮಿನ ಕೂಡಾಕಿದ್ರು ಅಲ್ಲಿಗೆ ಫೋನ್ ಮಾಡ್ತಾನೆ ಇನ್ಸ್ಪೆಕ್ಟರ್ಗೆ. ನೋಡಿ, ಎಲ್ಲ ನೀವು ಪ್ರೆಸ್ ಮೀಟ್ ಕರೆದು ಬಿಡಿ, ಪ್ರೆಸ್ ಮೀಟ್ ಕರೆದು ಅದೆಲ್ಲ ಅಲ್ಲಿ ರೆಕಾರ್ಡ್ ಆಗ್ಬಿಡ್ಲಿ, ಎಲ್ಲ ಸಿದ್ಧ ಮಾಡಿ ಅಂತ ಹೇಳ್ತಾನೆ. ಆಯ್ತು ಸರ್ ಅಂತ ಹೇಳ್ತಾರೆ. ಅಲ್ಲಿ ಪ್ರೆಸ್ ಮೀಟ್ಗೆಲ್ಲ ಸಿದ್ಧ ಮಾಡ್ತಾರೆ. ಅಜಿತ್ ಆ ಕಡೆಗೆ ಓಡ್ತಾನೆ. ಈ ಕಡೆ ಸಂಗೀತ ಪಾಪ ನನ್ನ ಸೊಸೆ ಕುಂಕುಮ ತಗೊಂಡಿಲ್ವಲ್ಲ ಅಂತ ಹೇಳಿ ಮನೆಯಲ್ಲಿ ಎಲ್ರಿಗೂ ಜ್ಯೂಸ್ಗೆ ಸೊಸೆ ಜೊತೆ ಹೇಳ್ತಾಳೆ. ಹೇಗ್ ಸಾಧ್ಯ ಆಯ್ತು ಅತ್ತೆ ಬರೋಕೆ ಅಂತ ಭೂಮಿ ಕೇಳಿದಾಗ ಸಂಗೀತ ಹೇಳ್ತಾಳೆ, ನಾನಮ್ಮ ಪಲ್ಲವಿಗೆ ಹೇಳ್ದೆ ಹೋಗೋಣ ಅಂತೇಳಿ. ಪಲ್ಲವಿ ಆಯ್ತು ಅಮ್ಮ, ನಾನಂತೂ ರೆಡಿ, ಹೋಗೋಣ ಅಂತ ಅಂದ್ಲು. ಆದ್ರೆ ಹೋಗೋ ಉಪಾಯ ಹೇಗೆ ಅಂತೇಳಿ ಪಲ್ಲವಿ ಅಂದಾಗ ನಾನೇ ಉಪಾಯ ಮಾಡಿದೆ. ಹೇಗೂ ಪಾನಕ ಮಜ್ಜಿಗೆ ಕೊಟ್ಟೆ ಕೊಡ್ತೀವಿ ಊಟ ಆದ್ಮೇಲೆ. ಕೊನೆಯ ಸಾರಿ ನಾನು ಆ ಪಾನಕದಲ್ಲಿ ನಿದ್ರೆ ಮಾತ್ರ ಬೆರೆಸ್ಕೊಟ್ಟೆ. ಅತ್ತೆ ಎಂತ ಕೆಲಸ ಮಾಡಿದ್ರೆ, ಏನಾದ್ರೂ ಗೊತ್ತಾದ್ರೆ? ಇದ್ಯಾ ಅತ್ತೆ? ಸಂಗೀತ ಹೇಳ್ತಾಳೆ, ಏನಾಗುತ್ತೆ?
ನನ್ನ ಯಾರು ಮನೆ ಬಿಟ್ಟು ಓಡಿಸಲ್ಲ, ನನ್ನನ್ನು ಯಾರು ಅವಾಚ್ಯ ಶಬ್ದಗಳಿಂದ ಬೈಯೋಲ್ಲ, ಕೆಟ್ಟದಾಗ ಬೈಯಲ್ಲ, ನನ್ನನ್ನ ಯಾರು ನಿನ್ಸೋದು ಇಲ್ಲ, ಅಪಮಾನ ಮಾಡೋದು ಇಲ್ಲ, ಅವಮಾನ ಖಂಡಿತ ಮಾಡಲ್ಲ ನನಗೆ. ಗೊತ್ತಾಯ್ತಾ? ಏನೇ ಸಂಗೀತ ಈಗ ಮಾಡಿದ್ಯಾ ಅಂತ ಕೇಳಬಹುದು ಅಷ್ಟೇ, ಬಿಡು, ನಾನ್ ನಿಭಾಯಿಸ್ಕೋತೀನಿ ಅದನ್ನ. ಒಳ್ಳೆ ಕಾರ್ಯಕ್ಕೆ ಮಾಡಿದೀನಿ ನಾನು, ಇನ್ಯಾವುದಕ್ಕೂ ಅಲ್ಲ. ಭೂಮಿ, ಕುಂಕುಮ ಕೊಟ್ಬಿಡಿ, ನಾವು 3 ಜನ ಮುತ್ತೈದರಿದೀವಲ್ವಾ ಅಂತ ಹೇಳಿ ಸಂಗೀತ ಹೇಳಿದಾಗ, ಭೂಮಿ, ಅತ್ತೆ 5 ಜನಕ್ಕೆ ಕೊಡ್ಬೇಕು ಅಂತ ವ್ರತ ಮಾಡಿದ್ದೆ ಅತ್ತೆ. ಪಲ್ಲವಿ ಹೇಳ್ತಾಳೆ. ಮತ್ತೆ ಲಕ್ಷ್ಮಿನೂ ಹಾಗೆ ಹೇಳ್ತಾಳೆ. ನೋಡು ಭೂಮಿ, ಅಲ್ಲಿ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ದೇವಿ 3 ಕೂಡ ಇದ್ದಾರೆ. ಆ ತಾಯಂದಿರಿಗೆ ಬಾಗಣ ಕೊಟ್ಟ ಹಾಗೆ 2 ಅವ್ರು ಮುಂದಿಡು, 3 ನಮಗ್ ಕೊಡು, ಮನುಷ್ಯರಾದಂತ ನಮ್ಗೆ ಅಂತ ಹೇಳಿ ಹೇಳ್ತಾಳೆ. ಆದ್ರೂ ಅತ್ತೆ ಅಂದಾಗ ಸಂಗೀತ, ನಡಿಯಮ್ಮ ಲಕ್ಷ್ಮಿ, ನಾನೇ ಸ್ವತಃ ಕರಿತೀನಿ ಬಂದು ಅಂತೇಳಿ ಹೊರಗಡೆ ಹೋಗ್ತಾಳೆ ಕರ್ಕೊಬರಕ್ಕೆ ಅಂತೇಳಿ. ಕರ್ಕೊಂಡ್ ಬಂದಿರೋದು ಯಾರನ್ನ? ಭೂಮಿ ತಾಯಿ ಶಾರದೇನ. ಶಾರದೇನು ಕೂಡ ತನ್ನ ಮಗಳ ಬಾಗಣ ತಗೊಳ್ಳೋ ಪುಣ್ಯ ಅವಳಿಗೆ ಇರ್ತದೆ ಪಾಪ. ಈ ಪುಣ್ಯ ಮಗಳಿಗೆ, ತಾಯಿಗೆ ಕೊಡೋ ಪುಣ್ಯ ಅವಳಿಗೂ ಕೂಡ ಇರ್ತದೆ. ತನ್ನ ತಾಯಿನೇ ಮನೆಗೆ ಬರ್ತಾಳೆ ಪಾಪ ಶಾರದಾ ಬಂದು ನಿಂತ್ಕೊಳ್ತಾಳೆ. ಇನ್ನಿಬ್ರು ಕೂಡ ಕರ್ಕೊಂಡ್ ಬಂದಿರ್ತಾಳೆ. ಅದಕ್ಕೆ ಸಂಗೀತ ಹೇಳ್ತಾಳೆ, ನೋಡಮ್ಮ, ಅನ್ನ ಇಲ್ದವ್ರಿಗೆ ಅನ್ನ ಹಾಕಿ ಪುಣ್ಯ ಕಟ್ಕೊಳ್ಳೋಣ. ಭೂಮಿ ಹೇಳ್ತಾಳೆ, ಅತ್ತೆ ಹಬ್ಬದ ದಿನನೇ ಏನ್ ಆಗ್ಬೇಕಾಗಿಲ್ಲ ಅಲ್ಲ ಅತ್ತೆ, ಯಾವಾಗ ಬೇಕಾದ್ರೂ ಆಗ್ಬೋದು, ಆದ್ರೂ ಬಂದಿದ್ದಾರೆ, ಕೊಟ್ಬಿಡು ಕುಂಕುಮನ. ಅಂತೂ ಭೂಮಿ ತನಗೆ ಜನ್ಮ ಕೊಟ್ಟಂತ ತನ್ನ ತಾಯಿ ಶಾರದೆಗೂ ಕೂಡ ಅವಳು ತನ್ನ ಕೈಯಾರೆ ಬಾಗಣವನ್ನ ಕೊಡ್ತಾಳೆ. ತನ್ನ ಮಗಳಿಂದ ಬಾಗಣವನ್ನ ತಾಯಿಯಾದಂತ ಶಾರದೆನೂ ಕೂಡ ಸ್ವೀಕರಿಸುವಂತ ಪುಣ್ಯವಾದಂತ ಆ ದಿನ ಭೂಮಿಯ ಪಾಲಿಗೆ ಅದೃಷ್ಟದ ದಿನವೇ ಸರಿ. ಯಾಕೆಂದ್ರೆ ಅವಳಿಗೆ ಒಂದ್ರ ಮೇಲೆ ಒಂದವತ್ತು ಒಂದ್ ರೀತಿ ಎಲ್ಲವೂ ಕೂಡ ಶುಭ ಶಕುನಗಳೇ. ಶುಭ ಶಕುನ ಜೊತೆಗೆ ಶುಭ ವಾರ್ತೆಗಳು ಕೂಡ. ಆ ಶುಭವನ್ನ ಅನುಭವಿಸ್ತಾಳು ಅವಳು. ಈ ಕಡೆ ಅಜಿತ್ತು ಇಲ್ಲಿ ಆ ಪೊಲೀಸ್ನವ್ರನ್ನೆಲ್ಲ ನಿಲ್ಸ್ಬಿಟ್ಟು ಪ್ರೆಸ್ನವ್ರನ್ನೆಲ್ಲ ಕರೆಸಿ ಪ್ರೆಸ್ ಮೀಟ್ ಮಾಡ್ತಾನೆ. ಪ್ರೆಸ್ ಮೀಟ್ ಮಾಡಿ ಭೂಮಿನ ಅವತ್ತ ಕರೆದಂತ ಈ ಮ್ಯಾನೇಜರ್ ವಾಯ್ಸು ಅದನ್ನೆಲ್ಲ ರೆಕಾರ್ಡ್ ಆಗಿರೋಂತ ಆಡಿಯೋನೆಲ್ಲ ಅವತ್ತು ರಿಲೀಸ್ ಮಾಡ್ತಾನೆ. ಆ ಆಡಿಯೋ ಕ್ಲಿಪ್ ನಲ್ಲಿ ಕೇಳಿಸ್ತಾನೆ. ಇಡೀ ಮಾಧ್ಯಮದಲ್ಲೆಲ್ಲ ಬಂದ್ಬಿಡ್ಬೇಕು, ಇಡೀ ಜನ ಎಲ್ಲ ನೋಡ್ಬೇಕು ಆ ರೀತಿಯಲ್ಲಿ. ಅಂದ್ರೆ ಭೂಮಿಗೆ ಅಂಟಿರ್ತಕ್ಕಂಥ ಕಳಂಕ ಹೇಗ್ ಅಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದೋ ಅದನ್ನ ಅವತ್ತು ತೀರಿಸ್ತಾನೆ ಅಜಿತ್ತು. ಅಲ್ಲಿ ಹೇಳ್ತಾನೆ ಅವನು ಮ್ಯಾನೇಜರ್, ಮೇಡಮ್ ಕಜಯ ಬೇಕಿತ್ತು, ಇಲ್ಲಿ ನಮ್ಮವ್ರೊಬ್ರಿಗೆ ತಗೋಬರ್ತೀರಾ ಅಂತ ಅಂದಾಗ, ಈ ಕಡೆಯಿಂದ ಭೂಮಿ, ಆಯ್ತು ಸರ್, ಕಜಯನ ಸರ್ ತರ್ತೀನಿ ಸರ್, ಎಲ್ಲಿಗೆ ಬರ್ಬೇಕು ಸರ್ ಅಂದಾಗ, ಮಲ್ಲಿಗೆ ಲಾಡ್ಜಿಗೆ ಬರ್ಬೇಕು ಅಂತ ಹೇಳಿ ಅವನಂತಾನೆ. ಅದಂದಿರೋದನ್ನೆಲ್ಲ ಮಾಧ್ಯಮದವ್ರ ಮುಂದೆ ಎಲ್ಲ ಕೇಳಿಸ್ತಾನೆ. ಜೊತೆಗೆ ಅವನ ಬಾಯಿಂದಲೂ ಕೂಡ ಇದ್ರಲ್ಲಿ ಭೂಮಿದು ಏನು ತಪ್ಪಿಲ್ಲ, ನಾನು ಕರೆದು ಈ ಕಳಂಕನ ಅಂಟು ಹಾಗೆ ಮಾಡ್ದೆ, ನಂದೇ ತಪ್ಪು ಅಂತ ಹೇಳಿ ಎಲ್ರ ಮುಂದೆ ಕ್ಷಮಾಪಣೆನೂ ಕೂಡ ಕೋರ್ತಾನೆ. ಇಡೀ ಮನೆಯವರೆಲ್ಲ ನೋಡ್ತಾರೆ ಇಲ್ಲಿ. ಜೊತೆಗೆ ಇಡೀ ಏನು ಎಲ್ಲ ಕರ್ನಾಟಕದಾದ್ಯಂತ ಎಲ್ರು ಕೂಡ ನೋಡಿ ಭೂಮಿನ ಮೆಚ್ಚುಗೆ ವ್ಯಕ್ತಪಡಿಸುವಂತ ಮಟ್ಟಕ್ಕೆ ಅಜಿತ್ತು ಆ ಕೆಲಸನ ವಿಜಯಶಾಲಿ ಮಾಡ್ತಾನೆ, ಸಕ್ಸಸ್ ಮಾಡ್ತಾನೆ. ಭೂಮಿಗಂತೂ ಅದೃಷ್ಟವೋ ಅದೃಷ್ಟ, ಶುಭ ದಿನ ಆ ದಿನ. ಇಲ್ಲಿ ಅಜ್ಜಿ ಶ್ರವಣ್ಣು ಮನೆಯವರೆಲ್ಲ ಯಾವಾಗ ನೋಡ್ತಾರೋ ದಂಗ ಬಡ್ದೋಯ್ತಾರೆ. ಅಜ್ಜಿ ಅಂತೂ ಅಲ್ಲೇ ಕೂತ್ಕೊತಾಳೆ ಸೋಫಾ ಮೇಲೆ. ನಾನು ಇಂಥ ಕೆಲಸ ಮಾಡಿದೆ, ನಾನು ಎಷ್ಟು ಕೆಟ್ಟ ಮಾತನಾಡೆಲ್ಲ ಬೈದ್ಬಿಟ್ಟೆ ಭೂಮಿನ, ತಪ್ಪು ಮಾಡ್ಬಿಟ್ಟೆ ಅಂತೇಳಿ ಪಶ್ಚಾತ್ತಾಪ ಬೇಗದಲ್ಲಿ ಬೆಂದೋಯ್ತಾಳೆ ಅಜ್ಜಿ. ತಕ್ಷಣ ಶ್ರವಣ್ ಜೀಪ್ ತೆಗಿ ಮೊದ್ಲು. ಎಲ್ಲಿಗಮ್ಮ, ಯಾಕಮ್ಮ, ಏನು ಕೇಳ್ಬೇಡ, ತೆಗಿ ಜೀಪ. ತಕ್ಷಣ ಜೀಪ್ ತಗ್ಸಿ ಅಜಿತ್ತು ಮತ್ತೆ ಸತ್ಯನ ಮುಂದೆ ಹೋಗ್ತಾ ಇರ್ತಾರೆ. ಹಿಂದೆ ಅಜ್ಜಿ ಶ್ರವಣ್ ಹೋಗಿ ಅಂತೂ ಇಂತೂ ಭೂಮಿನ ಕ್ಷಮಾಪಣೆ ಕೇಳ್ತಾರೆ. ನಮ್ ತಪ್ಪಾಯ್ತಮ್ಮ, ನಮ್ಗೇನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟು ಅಂತ ಹೇಳಿ ಇಬ್ರು ಕೂಡ ಕ್ಷಮಾಪಣೆ ಕೇಳ್ತಾರೆ. ಭೂಮಿಗಂತೂ ಪಾಪ ಎಲ್ಲ ಅದೃಷ್ಟದ ದಿನವಾಗಿ ಆ ದಿನ ಪರಿಣಮಿಸ್ತದೆ. ಆ ಶ್ರೀರಾಮಚಂದ್ರನೇ ಹೊರ ಕೊಟ್ಬಿಡ್ತಾನೆ ಅವಳಿಗೆ. ಒಂದ್ ಕಡೆ ತಾಯಿ, ಮತ್ತೊಂದೆಡೆ ತಂದೆ ಬಂದಿದ್ದಾರೆ, ಮತ್ತೊಂದೆಡೆ ಅಜ್ಜಿ, ಅತ್ತೆ ಎಲ್ರೂ ಕೂಡ ಸೇರಿದ್ದಾರೆ. ಇತ್ತ ತನ್ನ ಕೈ ಹಿಡಿದಂತಹ ಗಂಡ ಅಂತ ತೋರ್ಸ್ಕೊಳ್ಳೋ ಇದ್ರೂ ಕೂಡ, ಏನೇ ಒಪ್ಪಂದದ ಮದುವೆ ಆದ್ರೂ ಕೂಡ ಆತ್ಮಪೂರ್ವಕವಾಗಿ ಇಬ್ರು ಕೂಡ ಪರಸ್ಪರ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಅಂತ ಗಂಡನಿಂದ ಅವಳಿಗೆ ಕಿಂಚಿತ್ತು ಕೂಡ ತಪ್ಪು ಮಾಡಿಲ್ಲ ಅನ್ನುವಂತ ಅಂಟಿರ್ತಕ್ಕಂಥ ಕಪ್ಪು ಕಳಂಕವನ್ನ, ಕಪ್ಪು ಚುಕ್ಕಿಯನ್ನ ಹೋಗ್ಲಾಡ್ಸಿದಾನೆ. ಎಲ್ಲವೂ ಕೂಡ ಶುಭವಾಗ್ತದೆ ಅವತ್ತು ಅವಳಿಗೆ. ಅಂತಹ ಒಂದು ಶುಭ ದಿನದಲ್ಲಿ ಭೂಮಿಗೆ ಸಂತಸವೋ ಸಂತೋಷ. ಅವಳು ಸಂತೋಷ ಸಂಭ್ರಮ ಮನೆ ಮಾಡಿದೆ ಭೂಮಿಗೆ, ಮನೆಯವರೆಲ್ರಿಗೂ ಕೂಡ. ಇಂತಹ ಒಂದು ಸುಂದರವಾದಂತಹ ಸಂಚಿಕೆಯನ್ನ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.